100% ಎಲ್ಲ ವಿಜುವಲ್ ಎಲ್ಲ ನೋಡ್ತಾ ಇರುವಾಗ ಬಹು ವೆಚ್ಚ ಮಾಡಿರುವಂಥದ್ದು ಕಾಣಿಸ್ತಾ ಇದೆ ನಮಗೆ. ಹೇಗಿತ್ತು ಅವ್ರ ಜೊತೆ ಕಳೆದ ಟೈಮ್ ಬಗ್ಗೆ, ಸೆಟ್ಟಲ್ಲಿ ಹೇಗಿರ್ತಿದ್ರಿ ನೀವು? ಅವ್ರಿಗೆ ಹಿಂಗೆ ಮಾಡಿ ಅಂತ ಹೇಳುವಂಥ ಸಂದರ್ಭದಲ್ಲಿ ಅವ್ರಿಗೆ ಹೇಗೆ ಸ್ವೀಕಾರ ಮಾಡ್ತಿದ್ರು? ಏನು ಗೊತ್ತಿದ್ದು ನಾನು ಇದು ಎಲ್ಲೂ ಹೇಳಿಲ್ಲ. ಅಂದರೆ ನಮಗೆ ನಾವು ಬರೀ ಈ ಸಿನಿಮಾ ಹೇಗೆ ಅಂತಂದರೆ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ತುಳುನಲ್ಲಿ ಏನೋ ದೊಡ್ಡದು ಅಂತ ಸ್ಟಾರ್ಟ್ ಮಾಡಿರೋದು. ಬಟ್ ಹೋಗ್ತಾ 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 ಅದು ಹೆಂಗೆ ಕೊಲಾಬ್ರೇಟ್ ಆಗ್ತಾ ಹೋಗಿದೆ ಅಂತಂದರೆ ರಿಷಬ್ ಶೆಟ್ಟಿ ಅವರೆಲ್ಲ ಹೇಳ್ತಾರೆ ಸಿನಿಮಾ ಕೆಲವೊಂದ್ಸಲ ಅದಕ್ಕೆ ಏನು ಬೇಕಾದನ್ನೋದು ಅದೇ ಪಡ್ಕೊಳ್ಳುತ್ತೆ ಅಂತ. ಇದು ಹೆಂಗಾಯಿತು ಅಂತಂದರೆ ನಾವು ಹೀಗೆ ಒಂದಿನ ಬರಿಬೇಕಾದ್ರೆ ಅದೇ ಸುನಿಲ್ ಶೆಟ್ಟಿ ಅವ್ರ ಕ್ಯಾರೆಕ್ಟರ್ ಅದು ಯಾರು ಅಂತ ಕ್ಲಾರಿಟಿ ಇರಲಿಲ್ಲ. ಬರಿಬೇಕಾದ್ರೆ ಒಂದು ತುಂಬ ದೊಡ್ಡ ಒಂದು ಕ್ಯಾಲಿಬರ್ ಇರುವಂಥ ಆ್ಯಕ್ಟರ್ ಬೇಕು ಅಂತ ಇತ್ತು ನಮಗೆ. ಬಿಕಾಸ್ ಅದು ಇಡೀ ಕಥೆನ ಬದಲಾಯಿಸುತ್ತೆ. ಅದು ತುಂಬ ಲಿಸ್ಟ್ ಔಟ್ ಮಾಡ್ತಾಯಿದ್ವಿ, ಇವ್ರು ಮಾಡಿದ್ರೆ ಹೇಗೆ, ಇವ್ರು ಮಾಡಿದ್ರೆ ಹೇಗೆ, ಇವ್ರು ಮಾಡಿದ್ರೆ ಹೇಗೆ. ಬಹುಶಃ ನಮ್ಮ ಡೈಲಾಗ್ ರೈಟ್ರೇನೋ ಅವರು ಸುಮ್ಮನೆ ಸುನಿಲ್ ಶೆಟ್ಟಿ ಬಂದರೆ ಹೇಗೆ ಅಂತ ಹೇಳಿದ್ರು. ನಾನು ಅವತ್ತೇನೇ ಹೇಳಿದ್ದೆ ಗೊತ್ತಾ, ಸುಮ್ಮನೆ ಕೂತ್ಕೊಳ್ಳಿ, ಅದೆಲ್ಲ ಚರ್ಚೆನೇ ಬೇಡ. ಬಿಕಾಸ್ ಆ ಲಿಂಕೇ ಇಲ್ಲ ನಮ್ಮ ಹತ್ರ ಸುನಿಲ್ ಶೆಟ್ಟಿನ ಮೀಟ್ ಆಗೋದಕ್ಕೇ. ಆಮೇಲೆ ಸಿನಿಮಾಗೆ ಅವ್ರನ್ನ ದುಡ್ಡು ಕೊಟ್ಟೆಲ್ಲ ಕರೆಸಿ ನಮ್ಮಿಂದ ಆಗಲ್ಲ. ಅಂದರೆ ದುಡ್ಡು ತುಂಬ ತೊಗೋತಾರೆ, ನಮ್ಮ ಸಿನಿಮಾ ಬಜೆಟ್ಗೆಲ್ಲ ಆಗಲ್ಲ ಅಂತ ಅದನ್ನಲ್ಲೇ ಕಟ್ ಮಾಡಿದ್ವಿ.